ನಮಸ್ಕಾರ ಎಲ್ಲರಿಗೂ ಶೇರ್ ಸುದ್ದಿ ಒನ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಆರ್ಯನ್ ಚೇತನ್ ರಾಜ್. ಬನ್ನಿ ಇವತ್ತಿನ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಇಂಪಾರ್ಟೆಂಟ್ ಸಪೋರ್ಟ್ಸ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡ್ಕೊಂಡ್ ಬರೋಣ. ಇವತ್ತಿನ ಡೇಟ್ ಮಾರ್ಚ್ 12, 2025. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಸೊ ಬನ್ನಿ ವಿಷಯಕ್ಕೆ ಬರೋಣ. ಇವತ್ತಿನ ಚಾರ್ಟ್ ಅನಾಲಿಸಿಸ್ ನ ಶುರು ಮಾಡೋದಕ್ಕೂ ಮುಂಚೆ ನಿಫ್ಟಿಯಲ್ಲಿ ಟಾಪ್ ಗೇನರ್ಸ್ ಮತ್ತೆ ಟಾಪ್ ಲೂಸರ್ಸ್ ನ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ನಿಫ್ಟಿಯಲ್ಲಿ ಇವತ್ತಿನ ಟಾಪ್ ಗೇನರ್ಸ್ ಲಿಸ್ಟ್ ಅಲ್ಲಿ ಇಂಡಸ್ಇಂಡ್ ಬ್ಯಾಂಕ್ 4.38% ಅಪ್ ಅಲ್ಲಿ ಕ್ಲೋಸ್ ಆಗಿದೆ. ಟಾಟಾ ಮೋಟಾರ್ಸ್ 3.12% ಅಪ್ ಅಲ್ಲಿ ಕ್ಲೋಸ್ ಆಗಿದೆ. ಕೋಟಕ್ ಬ್ಯಾಂಕ್ 2.45% ಅಪ್ ಅಲ್ಲಿ ಕ್ಲೋಸ್ ಆಗಿದೆ. ಬಜಾಜ್ ಫಿನಾನ್ಸ್ 1.73% ಅಪ್ ಅಲ್ಲಿ ಕ್ಲೋಸ್ ಆಗಿದೆ. ಐಟಿಸಿ 1.53% ಅಪ್ ಅಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಬನ್ನಿ ನಿಫ್ಟಿಯಲ್ಲಿ ಇವತ್ತಿನ ಟಾಪ್ ಲೂಸರ್ಸ್ ಯಾರು ಅಂತ ತಿಳಿಸ್ಕೊಡ್ತೀನಿ. ನಿಫ್ಟಿಯಲ್ಲಿ ಇವತ್ತಿನ ಟಾಪ್ ಲೂಸರ್ಸ್ ಅಲ್ಲಿ ಮೊದಲನೇ ಕಂಪನಿ ಇನ್ಫೋಸಿಸ್ 4.26% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ವಿಪ್ರೋ 3.31% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಟೆಕ್ ಮಹೇಂದ್ರ 2.77% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ನೆಸ್ಲೆ ಇಂಡಿಯಾ 2.48% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. TCS 1.93% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಬನ್ನಿ ನಿಫ್ಟಿಯಲ್ಲಿ ನಿನ್ನೆ ನಾವು ಮಾಡಿದಂತಹ ಚಾರ್ಟ್ ಅನಾಲಿಸಿಸ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಕರೆಕ್ಟ್ ಆಗಿ ಇತ್ತ ಅಂತ ನೋಡ್ಕೊಂಡ್ ಬರೋಣ. ನಿನ್ನೆ ನಾನು ತಿಳಿಸ್ಕೊಟ್ಟಿದ್ದೆ ಈ ಲೆವೆಲ್ ನ ದಾಟ್ಬೇಕಿರುತ್ತೆ ಅಂತ. ನೋಡಿ ಈ ಲೆವೆಲ್ ನ ದಾಟಿ ಇಲ್ಲಿ ಒಂದು ಕನ್ಫರ್ಮೇಶನ್ ಕ್ಯಾಂಡಲ್ ನ ನಾವು ಕನ್ಫರ್ಮ್ ಮಾಡಿಕೊಂಡು ಜೆನ್ಯೂನ್ ಬ್ರೇಕ್ಔಟ್ ಆದ ನಂತರ ಮಲ್ಟಿಪಲ್ ಕನ್ಫರ್ಮೇಶನ್ ಮಾಡಿಕೊಂಡು ಆ ನಂತರ ಟ್ರೇಡ್ಗೆ ಹೋಗ್ಬೇಕು ಅಂತ ಹೇಳಿದೆ. ನನ್ನ ಒಂದು ಟಾರ್ಗೆಟ್ ಗಳನ್ನು ನಿಮ್ಗೆ ತಿಳಿಸ್ಕೊಟ್ಟಿದೆ. 22,400 ಲೆವೆಲ್ ನ ಫಸ್ಟ್ ಸಪೋರ್ಟ್ ಆಗಿ ಟಚ್ ಮಾಡುತ್ತೆ ಅಂತಾನು ಹೇಳಿದೆ. ಅದೇ ರೀತಿ ನೋಡಿ 22,300 ಆ ಲೆವೆಲ್ ನು ಟಚ್ ಮಾಡುವ ಸಾಧ್ಯತೆ ಇದೆ. ಸಪೋರ್ಟ್ ನಂಬರ್ 2 ಅಂತಾನು ಹೇಳಿದ್ದೆ. ಸಪೋರ್ಟ್ ನಂಬರ್ 1 ಇದಾಗಿತ್ತು. ಸೊ ಆ ಲೆವೆಲ್ ನ ಟಚ್ ಮಾಡಿದ ಕೂಡಲೇ ಮಾರ್ಕೆಟ್ ನೋಡಿ ಹೇಗೆ ರಿವರ್ಸ್ ಆಗಿದೆ. ಇಲ್ಲಿ ಬಂದು ಈ ಲೆವೆಲ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. 22,468 ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ನೆಕ್ಸ್ಟ್ ಬನ್ನಿ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನ ನೋಡ್ಕೊಂಡ್ ಬರೋಣ. ನಿನ್ನೆ ನಾವು ಮಾಡಿದಂತ ಚಾರ್ಟ್ ಅನಾಲಿಸಿಸ್ ಕರೆಕ್ಟ್ ಆಗಿ ಇತ್ತ ಇಲ್ವಾ ಅಂತ ನೋಡ್ಕೊಂಡ್ ಬರೋಣ. ನೆಕ್ಸ್ಟ್ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ನೋಡೋದಾದ್ರೆ ನೋಡಿ ಈ ಒಂದು ಬಾಕ್ಸ್ ನ ಕ್ರಾಸ್ ಮಾಡ್ಬೇಕಾಗಿರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೆ. ಈ ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಇದಾಗಿರುತ್ತೆ. 48,200 ನ ಟಚ್ ಮಾಡುವ ಸಾಧ್ಯತೆ ಇರುತ್ತೆ ಅಂತ ಹೇಳಿದ್ದೆ. ನೋಡಿ ಇಲ್ಲಿ ಒಂದು ಬ್ರೇಕ್ಔಟ್ ಸಿಕ್ಕ ನಂತರ ಈ ಒಂದು ಲೆವೆಲ್ ನ ಟಚ್ ಮಾಡಿದೆ. ಆದ್ರೆ ಮಾರ್ಕೆಟ್ ಅಲ್ಲಿ ಜಾಸ್ತಿ ಹೊತ್ತು ನಿಲ್ಲಿಲ್ಲ. ಏನಕ್ಕೆ ಅಂತಂದ್ರೆ ಇಲ್ಲಿ ಒಂದು ರಿಜೆಕ್ಷನ್ ಪಾಯಿಂಟ್ ಆಗಿತ್ತು ನಮ್ಗೆ. ಈ ಒಂದು ರಿಜೆಕ್ಷನ್ ಪಾಯಿಂಟ್ ನ ತಲುಪಿದ ನಂತರ ಮಾರ್ಕೆಟ್ ನೋಡಿ ಡೌನ್ ಮತ್ತೆ ಬಂದು ಈ ಒಂದು ಲೆವೆಲ್ ನ ಟಚ್ ಮಾಡಿದೆ. ಸಪೋರ್ಟ್ ಲೆವೆಲ್ ನ ಟಚ್ ಮಾಡಿ 47,800 ನಮ್ಮ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಇದನ್ನೆಲ್ಲ ಬ್ರೇಕ್ ಆದ ನಂತರ ನಾವು ಡೌನ್ ಸೈಡ್ ನೋಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೆ. ಈ ಲೆವೆಲ್ ನ ಮೇಜರ್ ಸಪೋರ್ಟ್ ಆಗಿ ಕನ್ಸಿಡರ್ ಮಾಡಿ ಮತ್ತೆ ಮೇಲಕ್ಕೆ ಹೋಗಿ 48,055 ರೇಂಜ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ನೆಕ್ಸ್ಟ್ ಬನ್ನಿ ನಾಳೆ ಒಂದು ಚಾರ್ಟ್ ಅನಾಲಿಸಿಸ್ ನ ನೋಡ್ಕೊಂಡ್ ಬರೋಣ. 15 ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ಮೊದಲನೇದಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ನಿಮ್ಗೆ ತೋರಿಸ್ಕೊಟ್ಬಿಡ್ತೀನಿ. ಆ ನಂತರ ನಾನು ನಿಫ್ಟಿನಲ್ಲಿ ತೋರಿಸ್ಕೊಡ್ತೀನಿ. ಇವತ್ತು ನೋಡಿ ಬ್ಯಾಂಕ್ ನಿಫ್ಟಿನಲ್ಲಿ ನಮ್ಗೆ ಕ್ಲೋಸಿಂಗ್ ಕೊಟ್ಟಿರೋದು ಈ ರೇಂಜ್ ನಲ್ಲಿ 48,055 ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ಓಕೆನಾ. ಈಗ ನಾವು ನಾಳೆಯ ಒಂದು ಟ್ರೇಡ್ ಹೇಗೆ ಪ್ಲಾನ್ ಮಾಡ್ಕೋಬೇಕು ಅಂತಂದ್ರೆ ಈ ಒಂದು ಬ್ಲಾಕ್ ಲೈನ್ ನ ಕನ್ಸಿಡರ್ ಗೆ ತಗೋಬೇಕಾಗಿರುತ್ತೆ. ಇದು ನಮ್ಮ ಮೇಜರ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಈ ಲೆವೆಲ್ ನ ದಾಟಿದ ನಂತರ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಾದ್ರೂ ಓಪನ್ ಆಗ್ಲಿ, ಗ್ಯಾಪ್ ಡೌನ್ ಅಲ್ಲಾದ್ರೂ ಓಪನ್ ಆಗ್ಲಿ, ನೋಡಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡಬಹುದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಲೆವೆಲ್ ನ ಕ್ರಾಸ್ ಮಾಡ್ಬೇಕಾಗಿರುತ್ತೆ. 48,200 ಲೆವೆಲ್ ನ ಟೆನಿ ಕಾಸ್ಟ್ ಕ್ರಾಸ್ ಮಾಡಿದ ನಂತರನೇ ನಾವು ಟ್ರೇಡ್ ಗೆ ಪ್ಲಾನ್ ಮಾಡ್ಕೋಬೇಕು. ಅದರ್ವೈಸ್ ನೋ ಟ್ರೇಡ್. ಇಲ್ಲ ಅಂತಂದ್ರೆ ಇಲ್ಲಿ ಸೈಡ್ ವೇಸ್ ನಲ್ಲಿ ಇರುವ ಸಾಧ್ಯತೆ ಇರುತ್ತೆ. ಅಂದ್ರೆ ಟೈಮ್ ಪಾಸ್ ಮಾಡುವ ಸಾಧ್ಯತೆ ಇರುತ್ತೆ. ಅಲ್ಲಿ ಬ್ರೇಕ್ಔಟ್ ಕೊಟ್ರೆ ಮಾತ್ರ ನಾವು ಬೈಯಿಂಗ್ ಆಪರ್ಚುನಿಟೀಸ್ ಸಿಗುವ ಸಾಧ್ಯತೆ ಇರುತ್ತೆ. ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ಗಳು ಯಾವ್ಯಾವುದು ಅಂತ ತಿಳಿಸ್ಕೊಟ್ಬಿಡ್ತೀನಿ ನೋಡಿ. ನಮ್ಮ ಮೊದಲನೇ ರೆಸಿಸ್ಟೆನ್ಸ್ ಲೆವೆಲ್ ಇದಾಗಿರುತ್ತೆ 48,300. ನಮ್ಮ ರೆಸಿಸ್ಟೆನ್ಸ್ ನಂಬರ್ 1 ಆಗಿರುತ್ತೆ. ರೆಸಿಸ್ಟೆನ್ಸ್ ನಂಬರ್ 2 ಯಾವ್ದಾಗಿರುತ್ತೆ ಅಂತಂದ್ರೆ 48,400. 48,400 ನಮ್ಮ ಸೆಕೆಂಡ್ ರೆಸಿಸ್ಟೆನ್ಸ್ ಆಗಿರುತ್ತೆ. ರೆಸಿಸ್ಟೆನ್ಸ್ ನಂಬರ್ 2 ಅಂತ ಬರಿತಾ ಇದೀನಿ ನೋಡಿ. ಈ ಲೆವೆಲ್ ಗಳನ್ನೆಲ್ಲ ದಾಟಿದ ನಂತರ ರೆಸಿಸ್ಟೆನ್ಸ್ ನಂಬರ್ 3 ಕೂಡ ಟಚ್ ಮಾಡುವ ಎಲ್ಲಾ ಸಾಧ್ಯತೆನೂ ಇರುತ್ತೆ. ಈ ಎರಡು ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ಬ್ರೇಕ್ಔಟ್ ಕೊಟ್ರೆ ಮಾತ್ರ. ನೋಡಿ 48,600 ಲೆವೆಲ್ ನ ಆರಾಮ್ಸೆ ಟಚ್ ಮಾಡುತ್ತೆ. ಯಾವಾಗ ರೆಸಿಸ್ಟೆನ್ಸ್ ನಂಬರ್ 2 ನ ದಾಟಿದ ನಂತರ. ಈ ಲೆವೆಲ್ ಗಳನ್ನ ನೋಡ್ಕೊಂಡು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಗಳನ್ನ ನೋಡ್ಕೊಂಡು ಆ ನಂತರ ಟಾರ್ಗೆಟ್ ಗಳನ್ನ ಫಿಕ್ಸ್ ಮಾಡ್ಕೊಳ್ಳಿ. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಇಲ್ಲಿ ಒಂದು ಜೆನ್ಯೂನ್ ಬ್ರೇಕ್ಔಟ್ ನ ಅಬ್ಸರ್ವ್ ಮಾಡ್ಕೊಳ್ಳಿ. ಆ ನಂತರ ಟ್ರೇಡ್ ಗೆ ಪ್ಲಾನ್ ಮಾಡ್ಕೊಳ್ಳಿ. ನಮ್ಮ ಸಪೋರ್ಟ್ ಲೆವೆಲ್ಗಳು ಇದಾಗಿರ್ತವೆ. 47,800 ನಮ್ಮ
ಮೇಜರ್ ಸಪೋರ್ಟ್ ಆಗಿರುತ್ತೆ. ಈ ಸಪೋರ್ಟ್ ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ಮಾರ್ಕೆಟ್ ಡೌನ್ ಅಲ್ಲಿ ಬರುವ ಸಾಧ್ಯತೆ ಇದೆ ಅಂತ ನಾವು ಕನ್ಸಿಡರ್ ಮಾಡ್ಕೋಬಹುದು. ಇಲ್ಲಿ ಒಂದು ಮೇಜರ್ ಸಪೋರ್ಟ್ ಆಗಿರುತ್ತೆ. ಇಲ್ಲಿ ಹುಷಾರಾಗಿರಿ. ಯಾವ ಒಂದು ಸಂದರ್ಭದಲ್ಲಿ ಪ್ರೀವಿಯಸ್ ಅಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಮತ್ತೆ ಟಚ್ ಮಾಡಿ ರಿವರ್ಸ್ ಆಗಿದೆ. ಈ ಒಂದು ಜಾಗದಲ್ಲಿ ಯಾವ ಒಂದು ರೀತಿನಲ್ಲಿ ಬ್ರೇಕ್ಔಟ್ ಆಗ್ತಾ ಇದೆ, ಇಲ್ಲಿಂದ ಆಚೆ ಬರ್ತಾ ಇದೆಯಾ ಕ್ಯಾಂಡಲ್, ಅದನ್ನ ಅಬ್ಸರ್ವ್ ಮಾಡ್ಕೊಂಡು ಜೆನ್ಯೂನ್ ಬ್ರೇಕ್ಔಟ್ ಕೊಡ್ತಾ ಇದ್ರೆ ಆ ನಂತರ ನಾವು ಈ ಒಂದು ಲೆವೆಲ್ ನ ಸಪೋರ್ಟ್ ಲೆವೆಲ್ 2 ಅಂತ ಅನ್ಕೋಬಹುದು. ಯಾವುದು 47,688 ನ ಸಪೋರ್ಟ್ ನಂಬರ್ 2 ಅಂತಾನು ತಿಳ್ಕೋಬಹುದು. ಸಪೋರ್ಟ್ ನಂಬರ್ 3 ಕೂಡ ಇರುತ್ತೆ ನೋಡಿ. ಈ ಲೆವೆಲ್ ನಮ್ಗೆ ಸಪೋರ್ಟ್ ನಂಬರ್ 3 ಕೂಡ ಆಗಿರುತ್ತೆ 47,600. ಈ ಲೆವೆಲ್ ನ ಟಚ್ ಮಾಡುವ ಸಾಧ್ಯತೆ ಕೂಡ ಇರುತ್ತೆ ಯಾವಾಗ ಈ ಒಂದು ಲೆವೆಲ್ಸ್ ಗಳನ್ನ ಕ್ರಾಸ್ ಮಾಡಿದ ನಂತರ. ನೆಕ್ಸ್ಟ್ ಬನ್ನಿ ನಿಫ್ಟಿಯ ಒಂದು ಚಾರ್ಟ್ ಅನಾಲಿಸಿಸ್ ನ ನೋಡ್ಕೊಂಡ್ ಬರೋಣ. ನೆಕ್ಸ್ಟ್ ನಾವು ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನ ನೋಡೋದಾದ್ರೆ 15 ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ನೋಡಿ, ನಮಗೆ ಕ್ಲೋಸಿಂಗ್ ಕೊಟ್ಟಿರೋದು ಈ ರೇಂಜ್ ನಲ್ಲಿ 22,468 ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ಓಕೆನಾ, ನಮ್ಗೆ ನಾಳೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡ್ಬೇಕು ಅಂತ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ನೋಡಿ. ಈ ಲೆವೆಲ್ ನ ಕ್ರಾಸ್ ಮಾಡ್ಬೇಕಾಗಿರುತ್ತೆ. ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ಅಂದ್ರೆ 22,520 ನ ಕ್ರಾಸ್ ಮಾಡ್ಲೇಬೇಕಾಗಿರುತ್ತೆ. ಆ ನಂತರ ನಾವು ಈ ಒಂದು ಲೆವೆಲ್ ನ ರೆಸಿಸ್ಟೆನ್ಸ್ ನಂಬರ್ 1 ಅಂತ ನೋಡ್ಕೋಬಹುದು. ಯಾವ್ದಂದ್ರೆ 22,570 ನ ಟಚ್ ಮಾಡುವ ಎಲ್ಲಾ ಸಾಧ್ಯತೆನೂ ಇರುತ್ತೆ. ಅಲ್ಲಿ ಒಂದು ರಿಜೆಕ್ಷನ್ ಪಾಯಿಂಟ್ ಕೂಡ ಇದೆ ನೋಡಿ. ಪ್ರೀವಿಯಸ್ ಅಲ್ಲಿ ಇಲ್ಲಿ ಒಂದು ಬಿಗ್ ರಿಜೆಕ್ಷನ್ ಸಿಕ್ಕಿದೆ ಈ ಕ್ಯಾಂಡಲ್ ನಲ್ಲಿ. ಇಲ್ಲಿ ಯಾವ ಒಂದು ಕನ್ಫರ್ಮೇಶನ್ ಇಲ್ದೇನೆ ನಾವು ಟ್ರೇಡ್ ಮಾಡ್ಲಿಕ್ಕೆ ಆಗಲ್ಲ. ಇದನ್ನ ಬ್ರೇಕ್ಔಟ್ ಕೊಟ್ಟ ನಂತರನೇ ನಾವು ಟ್ರೇಡ್ ಗೆ ಪ್ಲಾನ್ ಮಾಡ್ಕೋಬಹುದು. ಈ ಝೋನ್ ನ ದಾಟಬೇಕಾಗಿರುತ್ತೆ. 22,600 ಝೋನ್ ಅನ್ನ ದಾಟಿದ ನಂತರ ಬೈಯಿಂಗ್ ಆಪರ್ಚುನಿಟೀಸ್ ಗಳು ಸಿಗ್ತವೆ ನೋಡಿ. ನಮ್ಮ ಟಾರ್ಗೆಟ್ ರೆಸಿಸ್ಟೆನ್ಸ್ ನಂಬರ್ 2 ಅಂತಾನು ನಾವು ಕನ್ಸಿಡರ್ ಮಾಡಬಹುದು. 22,665 ಗೆ ಟಚ್ ಮಾಡುವ ಸಾಧ್ಯತೆ ಇರುತ್ತೆ. ಯಾವಾಗ ಅಂತಂದ್ರೆ ಇಲ್ಲಿ ಒಂದು ಜೆನ್ಯೂನ್ ಬ್ರೇಕ್ಔಟ್ ಸಿಕ್ಕಿದ ನಂತರ. ಬೈ ಚಾನ್ಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತ ಅನ್ಕೊಳ್ಳೋಣ, ಈ ಒಂದು ಲೆವೆಲ್ ನ ಕ್ರಾಸ್ ಮಾಡಬೇಕಾಗಿರುತ್ತೆ. ಯಾವುದು ಅಂತಂದ್ರೆ 22,400 ಲೆವೆಲ್ ನ ಕ್ರಾಸ್ ಮಾಡಿದ ನಂತರನೇ ನಾವು ಟ್ರೇಡ್ ಗೆ ಪ್ಲಾನ್ ಮಾಡ್ಕೋಬೇಕು. ನಮ್ಮ ಮೇಜರ್ ಸಪೋರ್ಟ್ ಇದಾಗಿರುತ್ತೆ 22,300 ನಮ್ಮ ಮೇಜರ್ ಸಪೋರ್ಟ್ ಆಗಿರುತ್ತೆ. ಸಪೋರ್ಟ್ ನಂಬರ್ 1 ಅಂತಾನು ನಾವು ಕನ್ಸಿಡರ್ ಮಾಡ್ಕೋಬಹುದು. ಅದನ್ನ ದಾಟಿದ ನಂತರನೇ ನಾವು ಈ ಲೆವೆಲ್ ನ ಟಚ್ ಮಾಡೋ ಸಾಧ್ಯತೆ ಇರುತ್ತೆ. 22,250 ಲೆವೆಲ್ ನು ಕೂಡ ಟಚ್ ಮಾಡುವ ಸಾಧ್ಯತೆ ಇರುತ್ತೆ. ಇಲ್ಲಿ ಒಂದು ಬ್ರೇಕ್ಔಟ್ ಸಿಕ್ಕ ನಂತರನೇ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಬಹುದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ವಿಡಿಯೋದ ವಿಷಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಬಾಕ್ಸ್ ನಲ್ಲಿ ಯೂಸ್ಫುಲ್ ಅಂತ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತೆ ನಾಳೆಯ ಒಂದು ವಿಡಿಯೋದೊಂದಿಗೆ ನಿಮ್ಮನ್ನ ಕಾಣ್ತೀನಿ. ಮತ್ತೆ ಸಿಗೋಣ. ನಮಸ್ಕಾರ.